ಸೊ ಈ ಜ್ಯೂಸ್ ಮಾಡಿರುವಂಥ ಹಣ್ಣಿನ ಸಿಪ್ಪೆಯನ್ನು ಒಂಥರ ಚಾಕ್ಲೇಟ್ ಎಲ್ಲ ತಿಂದಾಗ ರೀತಿಯೇ ಹೌದು, ಚೆನ್ನಾಗಿರುತ್ತೆ. ನೋಡಿ, ಫ್ರೆಶ್ ಆಗಿ 3 ಅನಾನಸಿನ ಹಣ್ಣು ಸಿಕ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಾಗೇನೆ ಹೊನ್ನಾವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸುಮಾರು ದಿನದ ನಂತರ ಮತ್ತೆ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆಯೇ ನನ್ನ ಲಾಸ್ಟ್ ವ್ಲಾಗ್ ಒಂದು ಮದುವೆದಾಗಿತ್ತು. ಆಮೇಲೆ ಅದ್ರ ಜೊತೆಗೆ ಮನೆ ಕಡೆ ಕೋಕಮ್ ಮಾಡ್ತಾ ಇದ್ದೆ ಅಂತ ಅನಿಸುತ್ತೆ. ಅದ್ರ ನಂತರ ನಾನು ಯಾವುದೂ ವ್ಲಾಗ್ ಕೂಡ ಅಪ್ಲೋಡ್ ಮಾಡಿಲ್ಲ ಅಂತ ಅಂದ್ಕೊತೀನಿ. ಸೊ ಅದ್ರ ಕಂಟಿನ್ಯೂ ಆಗಿದೆ. ಈಗ ಏನಂತಂದರೆ, ಕೋಕಮನ್ನು ಒಂದು 3-4 ದಿವಸ ಬಿಸಿಲಲ್ಲಿ ಇಟ್ಟಿದ್ದೆ ನೋಡಿ, ಅದನ್ನು ಇವಾಗ ಫಿಲ್ಟರ್ ಮಾಡ್ತಾ ಇದ್ದೀನಿ. ಸೊ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಇದೊಂದನ್ನು ಅಪ್ಡೇಟ್ ಕೊಡೋದಿತ್ತು ನಿಮಗೋಸ್ಕರ, ಹಾಗಾಗಿ ಈ ಕ್ಲಿಪ್ಪಿಂಗನ್ನು ತಗೊಂಡಿಟ್ಕೊಂಡಿದ್ದೆ. ಹಾಗೆಯೇ ಕಂಟಿನ್ಯೂ ಮಾಡ್ತಾ ನೋಡಿ. ಸೊ ಕೆಲವೊಂದೇನೆ ಹೀಗಾಗುತ್ತೆ ಫ್ರೆಂಡ್ಸ್, ಪ್ರತಿದಿನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗೆಯೇ ಅಷ್ಟು ದಿನಕ್ಕೆ ನಿಮ್ಮ ಎದುರಿಗೆ ಬರ್ತಾ ಇರ್ತೇನೆ ನಾನು. ಸಾಧ್ಯವಾದಷ್ಟು ಪ್ರತಿದಿನ ವಿಡಿಯೋ ಮಾಡಲಿಕ್ಕಾದರೆ ಮಾಡಿ ಅಪ್ಲೋಡ್ ಕೂಡ ಮಾಡ್ತೀನಿ. ಹಾಗೆ ನೋಡಿ, ಈಗ ಜ್ಯೂಸನ್ನೆಲ್ಲನೂ ಫಿಲ್ಟರ್ ಮಾಡಿದ್ದೀನಿ ಎಷ್ಟು ಸಿಕ್ಕಿದೆ ಅಂತ. 2.25 ಲೀಟ್ರು ಚೆನ್ನಾಗಿರೋ ಸಿಕ್ಕಿದೆ. ಆಮೇಲೆ ಇವಾಗ ಇಡ್ತಿರೋಂಥ ಬಾಟ್ಲು, ಅದು ಸಿಪ್ಪಿಗೆ ಸ್ವಲ್ಪ ನೀರೆಲ್ಲ ಹಾಕಿ ಅದರಲ್ಲಿ ರಸ ಇರುತ್ತೆ, ಸೊ ಅದೆಲ್ಲ ಹಿಂಡಿ ತೆಗೆದಿರುವಂಥದ್ದು. ಅದನ್ನು ಈಗ ಅರ್ಜೆಂಟಲ್ಲಿ ಖಾಲಿ ಮಾಡಿಬಿಡಬೇಕು, ತುಂಬ ದಿನವರೆಗೆಲ್ಲ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಇನ್ನು ಈ ಗ್ಲಾಸ್ ಬಾಟ್ಲಿಂದು ಎಲ್ಲನೂ 1 ವರ್ಷಾನುಗಟ್ಲೆ 2 ವರ್ಷಾನುಗಟ್ಲೆ ಬೇಕಿದ್ದರೂ ಇಟ್ಕೊಂಡು ನಾವು ಬಳಸ್ಕೊಳ್ಬೋದು. ಸೊ ಇದು ಮಾತ್ರ ಇವಾಗ ಅರ್ಜೆಂಟಲ್ಲೇ ಖಾಲಿ ಮಾಡಿಬಿಡಬೇಕು. ಸೊ ಎಷ್ಟು ಫ್ರೆಶ್ ಆಗಿರುವಂಥದ್ದು. ನನಗಂತೂ ಕೋಕಮ್ ಅಂತಂದರೆ ತುಂಬ ಇಷ್ಟ. ಅದರಲ್ಲೂ ಪಿತ್ತ ಎಲ್ಲ ಜಾಸ್ತಿ ಯಾರಿಗಾಗುತ್ತೆ ನೋಡಿ, ಅವರು ಕೋಕಮನ್ನು ಕಾಯಂ ಬಳಸ್ತಾ ಹೋಗೋದ್ರಿಂದ ಚೆನ್ನಾಗಿ ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಅದರಿಂದನೂ ಕೂಡ ಏನಾದರೂ ಒಂದು ಅಡುಗೆಗೆಲ್ಲ ಉಪಯೋಗಿಸ್ಕೊಳ್ಬೋದು. ಇದು ಅವತ್ತೊಂದಿನ ಒಣಗಿಸಿರೋದು, ಇದಕ್ಕೆ ಸಿಹಿ ಅಂಶ ಇಲ್ಲ, ಇದು ಸಿಹಿಯಾಗಿರ್ತದೆ. ಸೊ ಈ ಜ್ಯೂಸ್ ಮಾಡಿರುವಂಥ ಹಣ್ಣಿನ ಸಿಪ್ಪೆಯನ್ನು ಒಂಥರ ಚಾಕ್ಲೇಟ್ ಎಲ್ಲ ತಿಂದಾಗ ರೀತಿಯೇ ಹೌದು, ಚೆನ್ನಾಗಿರುತ್ತೆ. ಹಾಗೆಯೇ ಈ ತರಕಾರಿ ಹೆಸರು ನಿಮಗೆಲ್ಲ ಗೊತ್ತೇ ಇರುತ್ತೆ, ಮತ್ತು ತುಂಬ ಜನರಿಗೆ ಇದಿಷ್ಟ, ನನಗೂ ಕೂಡ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗೆಯೇ ಇದರ ಗಾತ್ರ ನೋಡಿ, ತೆಂಗಿನಕಾಯಿಗಿಂತನೂ ದೊಡ್ಡದು, 2 ತೆಂಗಿನಕಾಯಿಯ ಗಾತ್ರ ಆಗ್ಬೋದು. ತೆಂಗಿನಕಾಯಿನೇ ಚಿಕ್ಕದಾಗಿ ಕಾಣಿಸುತ್ತೆ ಇದರ ಮುಂದೆ, ಅಷ್ಟು ದೊಡ್ಡದಾಗಿರುವಂಥ ಬೇರಲಸಿನಕಾಯಿ ಆಗಿದೆ. ಸೊ ಎಷ್ಟು ಖುಷಿ ಆಯಿತು ಅಂತಂದರೆ, ಅದರ ಗಾತ್ರ ಮತ್ತು ಅದರ ನೋಡೇ ತುಂಬ ಖುಷಿಯಾಗಿಬಿಡ್ತು. ಇನ್ನು ತಿನ್ನೋದಕ್ಕೂ ಕೂಡ ಸಿಕ್ಕಿರೋದ್ರಿಂದ ಒಂಥರ ಯೋಗ ಅಂತಲೇ ಹೇಳ್ಬೋದು. ಹಾಗೆಯೇ ಇದನ್ನು ಕೊಯ್ದಾಗಲೂ ಕೂಡ ಅಷ್ಟೇ, ಅದರದ್ದು ಒಂದೊಂದು ಸ್ಲೈಸ್ ಎಲ್ಲನೂ ಅಷ್ಟು ದೊಡ್ಡದಾಗಿ ಇತ್ತು ನೋಡಿ, ತುಂಬಾ ಖುಷಿ ಆಯಿತು. ಆದರೆ ಈ ಥರ ಆಗಬೇಕು ತರಕಾರಿಗಳೆಲ್ಲ ಅಂತ ಹೆಮ್ಮೆ ಕೂಡ ಅನ್ನಿಸ್ತು. ಸೊ ನೋಡಿ, ನಿಮ್ಮ ಮನೆಯಲ್ಲೂ ಇಷ್ಟು ದೊಡ್ಡದೆಲ್ಲ ಆಗಿದೆಯಾ ಅಂತ ಕಾಮೆಂಟ್ ಮಾಡಿ ಆಯಿತಾ. ಹಾಗೆಯೇ ಇದಕ್ಕೆ ಖಾರ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಎಣ್ಣೆ ಎಲ್ಲನೂ ಹಾಕಿ. ತುಂಬಾ ರುಚಿಯಾಗಿರುತ್ತೆ. ಯಾವ ಮೀನು ಫ್ರೈ ಆಗಲಿ ಈ ಥರದ್ದು ಯಾವುದು ಕೂಡ ನೆನಪಾಗೋದಿಲ್ಲ, ಅಷ್ಟು ಟೇಸ್ಟಾಗಿತ್ತು. ಒಂಥರ ಬೇರಲಸಿನಕಾಯಿ ತಿನ್ನುವಾಗೆಲ್ಲ ಬೆಣ್ಣೆ ರೀತಿ ಬಾಯಲ್ಲಿಟ್ಟರೆ ಸಾಕು ಅಷ್ಟು ಕರಗೋಗ್ತಿತ್ತು ಸ್ಮೂತಾಗಿ. ಸೊ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇನ್ನು ಜೀವನ ಪರ್ಯಂತ ಒಂದು ಕಾಲದಲ್ಲಿ ಏನಾದರೂ ಸಿಗಲಿಲ್ಲ ಅಂತಂದರೆ ಇದನ್ನು ನೆನಪು ಮಾಡ್ಕೊಳ್ಬೇಕು ನೋಡಿ, ನೆನಪಲ್ಲಿ ಇಟ್ಕೊಳ್ಬೇಕು, ಆ ರೀತಿಯಾಗಿತ್ತು. ತುಂಬಾ ಖುಷಿ ಆಯಿತು ಇದನ್ನು ನೋಡಿಯೇ.
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೊನ್ನಾವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಗೊತ್ತಿಲ್ಲ ನನ್ನ ಬ್ಲಾಗ್ ಎಲ್ಲ. ಸೊ ಅಲ್ಲಿಂದ ಮತ್ತೀಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಇರೋದು ನಾನು, ರಾಕಿ, ಆಮೇಲೆ ನನ್ನ ಬೆಕ್ಕುಗಳು ಮತ್ತು ನನ್ನ ಸಿಂಗಾರಿ, ಚಂದು, ಕೋಳಿಗಳು ಇಷ್ಟೇ. ಮನೆಯವರೆಲ್ಲರೂ ಕೂಡ ಫಂಕ್ಷನ್ ವಿಸಿಟ್ಗೆ ಹೋಗಿದ್ದಾರೆ. ಸೊ ಇವತ್ತು ಕೂಡ ಸುಮಾರು ಕಡೆ ಎಲ್ಲ ಮದುವೆ, ನೆಂಟ್ರೂಟ, ಆಮೇಲೆ ಹೀಗೆ ಎಲ್ಲ ಸುಮಾರು ಉಂಟು. ಅಲ್ಲಿಗೆಲ್ಲ ಮನೆಯವರನ್ನ ಕಳಿಸಿ ನಾನು ಮನೆ ಕಡೆದೆಲ್ಲ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ತೋಟಕ್ಕೆಲ್ಲ ನೀರು ಹಾಕೋದು, ಹೀಗೆ ಮನೆಯೆಲ್ಲ ಸುಮಾರೆಲ್ಲ ಕೆಲಸಗಳೆಲ್ಲ ಉಳಿದಿತ್ತು. ಅದನ್ನೆಲ್ಲ ಮಾಡುವ ಅಂತೇಳಿ ಮನೇಲೇ ಇದ್ದೀನಿ. ನನಗಂತೂ ಎಲ್ಲ ಕಡೆಯಿಂದ ಹೋಗಿ ಹೋಗಿ ಬೇಜಾರು ಬಂತು. ಹಾಗಾಗಿ ಮನೇಲಿ ನಾನು ನೋಡ್ಕೊಳ್ತೀನಿ. ಹಾಗಾಗಿ ನೀವೆಲ್ಲ ಇವತ್ತು ಓಡಾಡ್ಕೊಂಡು ಬನ್ನಿ ಹೇಳಿ ಕಳಿಸಿದ್ದೀನಿ. ಇಷ್ಟು ಫ್ರೆಂಡ್ಸ್, ಇವತ್ತು ನಾ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಇವತ್ತು ಫ್ರೆಂಡ್ಸ್, ಈ ವರ್ಷದಲ್ಲಿ ಮೊದಲನೇ ಅನಾನಸ್ ಹಣ್ಣಾಗಿದೆ ನಮ್ಮ ಮನೇಲಿ. ಹಾಗಾಗಿ ಅದನ್ನು ಕೀಳೋದಿಕ್ಕಂತ ಹೋಗ್ತಾ ಇದ್ದೀನಿ. ಮಳೆಗಾಲದಲ್ಲೆಲ್ಲ ನಮಗೆ ಪೈನಾಪಲ್ ತಿನ್ನಬೇಕು ಅಂತ ಅನಿಸಿದಾಗ ಸೊ ಮನೇಲೇ ಒಂದು ಸಿರಮ್ ರೀತಿಯಲ್ಲಿ ತಯಾರು ಮಾಡಿ ಇಟ್ಕೊಂಡ್ರೆ ಆಮೇಲೆ ನಾವೇನೇ ಬೇಕಾದಂಥ ಪೈನಾಪಲ್ ಶೇಕ್ ಆಗಿರ್ಬೋದು, ಜ್ಯೂಸ್, ಈ ಥರದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಆಗ್ತದೆ ನೋಡಿ. ಅಂಗಡಿಗಳಲ್ಲಂತೂ ಯಾವಾಗಲೂ ಪೈನಾಪಲ್ ಎಲ್ಲ ಸಿಗುತ್ತೆ. ಅದಕ್ಕಿಂತ ನಾವು ಮನೆಯಲ್ಲೇ ತಯಾರು ಮಾಡಿ ಇಟ್ಕೊಂಡ್ರೆ ಬೆಸ್ಟ್. ಹಾಗಾಗಿ ಅದು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲೇ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಈಸಿಯಾಗಿರುತ್ತೆ, ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥದ್ದು. ಹಾಗೆ ಬನ್ನಿ ಹೋಗುವ ಪೈನಾಪಲನ್ನು ಕೊಯ್ಯಲಿಕ್ಕೆ. ನಮ್ಮ ಮನೇಲಿ ಪೈನಾಪಲ್ ಎಲ್ಲ ಸುಮಾರು ಉಂಟು. ಹಾಗೆ ನೋಡಿ, ಇಲ್ಲೆಲ್ಲ ಒಂದು ಪೈನಾಪಲ್ ತೋಟದ ರೀತಿಯೇ ಮಾಡಿದ್ದೀನಿ. ಇದೆಲ್ಲನೂ ಕೂಡ ನಾನೇ ನೆಟ್ಟಿರೋದು. ಮತ್ತು ಮಂಗೆಲ್ಲ ಬಂದು ತಿನ್ಕೊಂಡು ಹೋಗ್ತದೆ ನೋಡಿ. ಅದಕ್ಕೆ ನೋಡಿ, ಇಲ್ಲಿ ಒಂದು ಪೈನಾಪಲ್ ಆಗಿದೆ ಅನ್ನೋ ಕುರುಹು ಸಹ ಕಾಣಿಸೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿಯಾಗಿ ಮುಚ್ಚಿಡಬೇಕು, ಕಾಣ್ದಾಗಿದ್ದ ರೀತಿ. ಇಲ್ಲ ಅಂದ್ಬಿಟ್ರೆ ಎಲ್ಲ ಮಂಗಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತದೆ. ಇಲ್ಲೆಲ್ಲ ಅದೇ ರೀತಿ ಮಾಡಿ ಮುಚ್ಚಿಟ್ಟಿದ್ದೀನಿ. ಹಾಗೆ ಹಣ್ಣು ಆಗಿದೆ ನಡೆಯದೆ. ನಮ್ಮನ್ನ ಕರೀತಿದ್ದಾರೆ ನೋಡಿ. ಮೆಲ್ಲಕ್ ಮಾಡ್ತಾ ನಮ್ಮ ಸಿಂಗಾರಿ ಕರೀತೀನಿ. ಸಾಕು, ನಿನ್ನ ಆಮಂತ್ರಣವನ್ನು ಸ್ವೀಕರಿಸಿದ್ದೇವೆ. ಪೈನಾಪಲ್
ನೋಡಿ ಫ್ರೆಶ್ ಆಗಿ 3 ಅನಾನಸಿನ ಹಣ್ಣು ಸಿಕ್ತು. ಅನಾನಸ್ ಹಣ್ಣೆಲ್ಲನು ಕೊಯ್ಕ ಬಂದೆ. ಒಂದು 3 ಹಣ್ಣು ಸಿಕ್ತು. ಇನ್ನು ಸುಮಾರಷ್ಟೆಲ್ಲ ಕಾಯಿ ಇದೆ. ಅದಿನ್ನೂ ದಿನದಿಂದ ದಿನಕ್ಕೆ ಹಣ್ಣಾಯ್ತಾ ಇರ್ತದೆ. ನಾವು ಕೊಯ್ಕ ತಿಂತಾ ಇರೋದೆ. ಆಮೇಲೆ 3 ಹಣ್ಣಲ್ಲಿ 2 ಹಣ್ಣನ್ನು ನಾನು ಕಟ್ ಮಾಡಿ ಇದರ ಸಿಪ್ಪೆಯನ್ನು ತೆಗೆದು ಈ ಥರ ಸಣ್ಣ ಸಣ್ಣಕ್ಕೆ ಹಣ್ಣನ್ನು ಕೊಯ್ಕೊಂಡು ಇವಾಗ ನೀರಲ್ಲಿ ಏನು ಹಾಕದೇನೆ ಮಿಕ್ಸರಲ್ಲಿ ನುಣ್ಣಗೆನೆ ಜ್ಯೂಸ್ ರೀತಿ ಹರ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇದನ್ನು ನಾವು ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ. ಮತ್ತು ನೀರನ್ನೆಲ್ಲ ಸ್ವಲ್ಪನೂ ಕೂಡ ತಾಗಿಸ್ಬಾರ್ದು. ಪಾತ್ರೆಯಲ್ಲೂ ಕೂಡ ಸ್ವಲ್ಪ ನೀರು ಇರಬಾರ್ದು. ನೀರಿನ ಅಂಶ ಅಂತ ಇರಲೇಬಾರ್ದು. ಏನಿದ್ರು ಹಣ್ಣಿನ ರಸ ಮಾತ್ರ ಆಗಿರಬೇಕು. ಸೊ ಈ ರೀತಿಯಾಗಿ ಚೆನ್ನಾಗಿ ಅದರ ರಸವನ್ನೆಲ್ಲ ಹಿಂಡ್ಕೊಳ್ಬೋದು. ಒಂದು ಬಟ್ಟೆ ಆಗಲಿ ಯಾವುದರಿಂದನೂ ಕೂಡ ಆಗ್ಬೋದು. ಆ ಹಣ್ಣಿನ ಏನು ಒಂದು ಜಡ್ಕ್ ರೀತಿಯಲ್ಲಿ ಏನಿರುತ್ತೆ ನೋಡಿ ಅದೆಲ್ಲ ಇರಬಾರ್ದು. ಈ ಹಣ್ಣಿನ ರಸ ಮಾತ್ರ ಆಗಿರಬೇಕು. ಆಮೇಲೆ ಎಷ್ಟು ಜ್ಯೂಸ್ ಉಂಟು ನೋಡಿ ಅದರ ಸಮ ಪ್ರಮಾಣದಲ್ಲೇ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕಾಗ್ತದೆ. ಈ ಹಣ್ಣಂತೂ ಸಕ್ಕರೆಗಿಂತನೂ ಸಿಹಿ ಅಂತಲೇ ಹೇಳ್ಬೋದು. ಅಷ್ಟು ಸಿಹಿಯಾಗಿದೆ. ಸಕ್ಕರೆ ಹಾಕೋದೇನೆ ಬೇಡ ನೋಡಿ. ಸಕ್ಕರೆ ತಿಂದಂಗೆ ಆಗ್ತಾ ಇತ್ತು. ಹಾಗಾಗಿ ನಾನೊಂದು ಸ್ವಲ್ಪ ಅಷ್ಟೇ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದು 1 ಲೀಟ್ರ್ ಆಗುವಷ್ಟು ಹಣ್ಣಿನ ರಸ ಸಿಕ್ಕಿತು. ಸೊ ನಾನೊಂದು 250 ml ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ ಅಷ್ಟೇ. ಚೆನ್ನಾಗಿ ಈಗ ಕುದಿಸ್ಕೊಳ್ಬೇಕು. ಅದು ಈಗ ಹಣ್ಣಿನ ರಸದಲ್ಲಿ ಏನು ನೊರೆ ನೊರೆ ರೀತಿ ಇರುತ್ತೆ ನೋಡಿ ಅದೆಲ್ಲನೂ ಪೂರ್ತಿಯಾಗಿ ಇಂಗುತ್ತೆ. ಅದನ್ನು ತೆಗೆದು ಕೂಡ ನಾವು ಕುದಿಸಬಹುದು, ತೆಗಿಲಿಕ್ಕಾಗ್ತದೆ. ಇಲ್ಲ ಅಂತಂದರೆ ಹಾಗೇನೆ ಕುದಿಸ್ತಾ ಹೋದಂಗೆ ಅದು ಕುದೀತಾ ಹೋದಂಗೆ ಇಂಗಿ ಹೋಗ್ತದೆ. ಸೊ ನಾನು ಇಂಗಿ ಹೋಗೋ ತನಕನೂ ಕೂಡ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಅದು ರಸ ಇರೋದು ಚೆನ್ನಾಗಿ ಒಂದು ಪಾಕದ ರೀತಿ ಆಗುತ್ತೆ. ಬಿಸಿ ಇರುವಾಗ ಈ ರೀತಿ ಇರುತ್ತೆ. ಇನ್ನು ತಣ್ಣಾದ ನಂತರ ಕೂಡ ಅದು ದಪ್ಪ ಆಗ್ತಾ ಗಟ್ಟಿಯಾಗಿರುತ್ತೆ. ಸೊ ಅಂಗಡಿಗಳಲ್ಲೆಲ್ಲ ನಮಗೆ ಸಿಗುತ್ತೆ ನೋಡಿ ಪೈನಾಪಲ್ ಸಿರಮ್ ಮತ್ತು ಪೈನಾಪಲ್ ಕ್ರಷ್ ಅಂತ ಅಂದ್ಬಿಟ್ಟು ಅದೇ ರೀತಿಯೇ ಆಗಿರುತ್ತೆ. ಇದನ್ನು ನಾವು ವರ್ಷಾನುಗಟ್ಟಲೆ ಇಟ್ಟರೂ ಕೂಡ ಸ್ವಲ್ಪನೂ ಹಾಳಾಗೋದಿಲ್ಲ. ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ, ಹೊರಗಡೆನೂ ಕೂಡ ಇಟ್ಕೊಳ್ಬೋದು. ಅಷ್ಟು ಟೇಸ್ಟಾಗಿರುತ್ತೆ. ಇನ್ನು ಇದನ್ನು ಶೇಕ್ ಆಗಲಿ ಮತ್ತು ಪಾಯಸಕ್ಕೆ ಹಾಕೋದಕ್ಕೆ, ಕೇಕ್ ಮಾಡುವಾಗ, ಇನ್ನು ಶಿರಾ ಮಾಡುವಾಗ ಯಾವುದಕ್ಕೂ ಕೂಡ ನಾವು ಬಳಸ್ಕೊಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಹೇಗೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನೆಲ್ಲ ವ್ಲಾಗ್ಸಲ್ಲೆಲ್ಲ ತೋರಿಸಿರ್ತೀನಿ. ಇನ್ನು ಮುಂದೆ ನಮ್ಮ ಮನೇಲಂತೂ ವೆರೈಟಿ ಜ್ಯೂಸ್ಗಳೆಲ್ಲ ಮಳೆಗಾಲದಲ್ಲೂ ಕೂಡ ಮಾಡ್ಕೊಳ್ಬೋದು. ಆ ರೀತಿಯಾಗಿ ನಾನು ಈ ವರ್ಷದಲ್ಲೇ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಕೊನೆಗೆ ಒಂದಿನ ತೋರಿಸಿರ್ತೀನಿ ಯಾವೆಲ್ಲ ಜ್ಯೂಸ್ಗಳನ್ನ ನಾನು ಮಾಡಿರ್ತೀನಿ ಅಂತ. ಸೊ ಅದರದ್ದೇ ಒಂದು ಸಪ್ರೇಟ್ ವ್ಲಾಗ್ ಮಾಡಿರ್ತೀನಿ. ಅಂದರೆ ಈ ರೀತಿಯಾಗಿ ಸಿರಮ್ಗಳನ್ನೆಲ್ಲ ಮಾಡಿಕೊಂಡು ಜ್ಯೂಸ್ಗಳನ್ನೆಲ್ಲ ಮಾಡಿರೋದನ್ನು.